ಇನ್ನು ಕಿರುತೆರೆ ನಟನ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಆರ್ಆರ್ ನಗರ ಪೊಲೀಸರಿಂದ ನಟ ಚರಿತ್ನ ಬಂಧನ ಕೂಡ ಆಗಿದೆ. ಕನ್ನಡದ ಮುದ್ದುಲಕ್ಷ್ಮಿ ಸೀರಿಯಲ್ನಲ್ಲಿ ಚರಿತ್ ನಟಿಸಿರ್ತಾರೆ. ಹಾಗೆ ತೆಲುಗಿನ ಅನೇಕ ಸೀರಿಯಲ್ನಲ್ಲೂ ಕೂಡ ಚರಿತ್ ಬಾಳಪ್ಪ ನಟನೆಯನ್ನ ಮಾಡಿದ್ದಾರೆ. ಪರಿಚಯದ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಇದೀಗ ಚರಿತ್ ಮೇಲೆ ಕೇಳಿ ಬರ್ತಾ ಇದೆ. ಆರ್ಆರ್ ನಗರ ಖಾಕಿ ಇದಾಗಲೇ ಚರಿತ್ ಬಾಳಪ್ಪನನ್ನ ಬಂಧಿಸಿದೆ. ಅವಾಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂತು, ಆಗ್ಲೇ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಕನ್ನಡದ ಮುದ್ದುಲಕ್ಷ್ಮಿ ಸೀರಿಯಲ್ ಸೇರಿದಂತೆ ತೆಲುಗಿನ ಅನೇಕ ಸೀರಿಯಲ್ಗಳಲ್ಲಿ ಚರಿತ್ ಬಾಳಪ್ಪ ನಟಿಸಿರೋದು ಗೊತ್ತಿದೆ. ಇವರೇ ಪರಿಚಯದ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಆರ್ಆರ್ ನಗರ ಖಾಕಿ ಚರಿತ್ ಬಾಳಪ್ಪನನ್ನ ಬಂಧಿಸಿದ್ದಾರೆ. ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಬರ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಬರ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ಕೊತೈ ನಾಯಿ ಹಾಕ್ವತ ಅಂದ ಎಂಚಿನ ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಬರ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಬರ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ಕೊತೈ ನಾಯಿ ಹಾಕ್ವತ ಅಂದ ಎಂಚಿನ ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಬರ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಬರ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ಕೊತೈ ಪತ್ನಿಯಿಂದ ವಿಚ್ಛೇದನವನ್ನ ಪಡೆದಿದ್ದಾರೆ ನಟ ಚರಿತ್ ಬಾಳಪ್ಪ ಅನ್ನೋದು ಗೊತ್ತಾಗ್ತಾ ಇದೆ. ಚರಿತ್ ವಿರುದ್ಧವೇ ಪತ್ನಿ ಮಂಜುಶ್ರೀ ದೂರನ್ನ ಕೂಡ ಕೊಟ್ಟಿರ್ತಾರೆ. ಕೋರ್ಟ್ ಆಜ್ಞೆಯಂತೆ ವಿಚ್ಛೇದನ ಪರಿಹಾರ ಹಣಕ್ಕೆ ನೋಟಿಸ್ ಕೂಡ ನೀಡಲಾಗಿರುತ್ತೆ. ನೋಟಿಸ್ ಕಳಿಸಿದ್ದಕ್ಕೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಡಲಾಗಿದೆ. ಕಳೆದ ಜೂನ್ನಲ್ಲಿ ಸರ್ಜಾಪುರ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಇದೀಗ ಮತ್ತೊಂದು ಸಂಕಷ್ಟಕ್ಕೆ ಚರಿತ್ ಬಾಳಪ್ಪ ಸಿಕ್ಕಾಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ನೋಡಿದ್ರೆ ಗೆಳತಿ ಮೇಲೆ ಹಲ್ಲೆ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ನನ್ನನ್ನು ಮದುವೆ ಆಗಿದ್ದೀಯಾ, ಅನಂತರದಲ್ಲಿ ಇನ್ಯಾರದೋ ಜೊತೆಗೆ ಮಾತನಾಡ್ತಾ ಇದೀಯಾ ಅಂತ ಹೇಳಿ ಆಕೆ ಮೇಲೆ ಹಲ್ಲೆ ಮಾಡಿರೋದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಚರಿತ್ ಬಾಳಪ್ಪ ಮಾತನಾಡಿರುವಂಥ ಮಾತುಗಳು. ಇದೀಗ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಖಾಕಿ ಬಂಧಿಸಿದೆ. ಮುಂದಿನ ವಿಚಾರಣೆ ಕೂಡ ನಡೆಯುತ್ತೆ. ಅಲ್ಲಿ ಒಂದು ಸ್ಪಷ್ಟ, ಚರಿತ್ ಬಾಳಪ್ಪಗೆ ಆಲ್ರೆಡಿ ಒಂದು ಮದುವೆ ಆಗಿರುತ್ತೆ, ವಿಚ್ಛೇದನ ಕೂಡ ನಡೆದಿರುತ್ತೆ. ಈ ನಡುವೆ ಈ ಗೆಳತಿಯ ಸಂಪರ್ಕಕ್ಕೆ ಬಂದಿರ್ತಾರೆ. ಈ ಕಾನ್ವರ್ಸೇಷನ್ ಅಲ್ಲಿ, ವಿಡಿಯೋ ಕಾನ್ವರ್ಸೇಷನ್ ಅಲ್ಲಿ ಆಕೆ ಇನ್ಯಾರದೋ ಜೊತೆಗೆ ಮಾತನಾಡ್ತಾ ಇರೋದಕ್ಕೆ ಒಳಗಡೆ ಬಂದು ಆಕೆ ಮೇಲೆ ಹಲ್ಲೆಯನ್ನ ಕೂಡ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ಬರ್ತಾ ನೋಡ್ತಾ ಇದ್ದಂತ ಅಪ್ಡೇಟ್ಸ್ ಗಳನ್ನ ಗಮನಿಸಿದ್ರೆ ಇದು ಆಲ್ರೆಡಿ ಚರಿತ್ಗೆ ಮದುವೆ ಆಗಿದೆ, ವಿಚ್ಛೇದನ ಕೂಡ ಹೋಗಿದೆಯಾ ಅಥವಾ ವಿಚ್ಛೇದನಕ್ಕೂ ಮುಂಚಿತವಾಗಿನೇ ಗೆಳತಿ ಜೊತೆ ಸಂಪರ್ಕದಲ್ಲಿದ್ರ ಅಥವಾ ಲಿವಿನಲ್ಲಿ ಏನಾದ್ರೂ ಇದ್ರ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ನಮಗೆ ಈಗ ಸಿಕ್ಕಿರುವಂಥದ್ದು ಆರ್ಆರ್ ನಗರಲ್ಲಿ ಚರಿತ್ ಬಾಳಪ್ಪ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರ್ಆರ್ ನಗರ ಪೊಲೀಸರು, ಅಂದರೆ ರಾಜರಾಜೇಶ್ವರಿ ನಗರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ತನಿಖೆಯನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಕಂಪ್ಲೇಂಟ್ ಕೊಟ್ಟಿರುವಂಥವ್ರು ಏನು ಈ ಒಂದು ನನಗೆ ಯಾವ ರೀತಿ ಒಂದು ಮದುವೆ ಆಗ್ತೀನಿ ಅಂತನೋ ಜೊತೆಗೆ ಮತ್ತು ನನ್ನ ಬೆದರಿಕೆ ಹಾಕಿರುವಂಥದ್ದು, ಕೆಲವೊಂದು ವಿಡಿಯೋ ಇಟ್ಕೊಂಡು ನನ್ನ ಧಮಕಿ ಹಾಕಿರುವಂಥದ್ದು, ಹುಡುಗರನ್ನ ಮನೆ ಹತ್ರ ಕಳಿಸಿ ನಿನ್ನ ಮೇಲೆ ಹಲ್ಲೆ ಮಾಡಿಸ್ತೀನಿ, ಈ ರೀತಿ ಎಲ್ಲವನ್ನೂ ಒಂದಷ್ಟು ಕಂಪ್ಲೇಂಟನ್ನು ಏನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಚರಿತ್ ಬಾಳಪ್ಪ ಈಗಾಗಲೇ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ಭಾಳಷ್ಟು ಆ್ಯಕ್ಟನ್ನು ಮಾಡಿದರೆ, ಅದಕ್ಕಿಂತ ಮುಖ್ಯವಾಗಿ ತೆಲುಗಲ್ಲಿ ಭಾಳಷ್ಟು ಸೀರಿಯಲಲ್ಲಿ ಆರ್ಟಿಸ್ಟ್ ಆಗಿದ್ದರು, ಅಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸ್ತಾಯಿದ್ರು. ಹಿಂದೆ ಕೂಡ ಅವರು ಮದುವೆ ಕೂಡ ಆಗಿದ್ರು, ಅದಕ್ಕೆ ಡೈವರ್ಸ್ ಆಗಿತ್ತು. ಆದರೂ ಕೂಡ ಡೈವರ್ಸ್ ಆದಮೇಲೆ ಕೆಲವೊಂದಷ್ಟು ಸೆಟ್ಲ್ಮೆಂಟ್ ಅಂತ ಆಗಿರುತ್ತೆ. ಅಂದರೆ ನಿಮಗೆ ಇಯರ್ಲಿ ಇಷ್ಟು, ಮಂತ್ಲಿ ಇಷ್ಟು
ಇಯರ್ಲಿ ಇಷ್ಟು ಕೊಡಬೇಕಾಗುತ್ತೆ ಅವರ ಒಂದು ಖರ್ಚಿಗೆ ಅನ್ನೋದಂತ ಇರುತ್ತೆ. ಆದರೆ ಅದನ್ನು ಕೂಡ ಕೊಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಹಿಂದಿನ ಪತ್ನಿ ಯಾರಿದ್ರು ಅಂದರೆ ಮಾಜಿ ಪತ್ನಿ, ಅವರು ಕೂಡ ಈತನ ಮೇಲೆ ಒಂದು ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಅದು ಕೂಡ NCR ಆಗಿದೆ. ಇದು ಒಂದು ಕಡೆ. ಈಗ ಸಿಕ್ಕಿರುವಂಥ ಬೆಳವಣಿಗೆ ಏನಂತಂದರೆ ಈಗ ಆತನ ಮೇಲೆ ಏನು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅಂದರೆ ಈಗ ಕೊಟ್ಟಂಥ ಬೇರೆ ಒಂದು ಮಹಿಳೆ ಕೊಟ್ಟಂಥ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆತನನ್ನು ಈಗಾಗಲೇ ರಾಜರಾಜೇಶ್ವರಿ ನಗರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಸಿಕ್ಕಿದೆ. ಇದಲ್ಲದಲ್ಲೂ ಕೂಡ ಸಾಕಷ್ಟು ಜನ ಅದರಲ್ಲಿ ಕಂಪ್ಲೇಂಟಲ್ಲಿ ಕೊಟ್ಟಿರೋದು ಬರೀ ಆಕೆ ಎಲ್ಲ ನನ್ನಂತೆ ಭಾಳಷ್ಟು ಜನಗೆ ಈತ ಮದುವೆ ಆಗ್ತೀನಿ ಅಂತ ನಂಬಿಸೋದು, ಪ್ರೀತಿ ಮಾಡ್ತೀನಿ ಅಂತ ಹೇಳುವಂಥದ್ದು, ಈಗ ಎಲ್ಲವೂ ಕೂಡ ಆತ ಆಸೆಯನ್ನು ತೋರಿಸೋದು, ದುಡ್ಡಿದೆ ನನ್ನ ಹತ್ರ ಅಂತಹದ್ದು, ಇನ್ಫ್ಲೂಯೆನ್ಸ್ ಇದೆ, ಪೊಲೀಸರು ಎಲ್ಲರೂ ಕೂಡ ರೌಡಿಗಳು ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಅನ್ನೋದನ್ನು ಹೇಳುವಂಥದ್ದು, ಜೊತೆಗೆ ಪ್ರೀತಿಸುವಂಥ ನಾಡ್ಕಾಡುವಂಥದ್ದು, ಇದೆಲ್ಲ ಮಾಡಿಕೊಂಡು ನನಗೆ ಎಲ್ಲ ರೀತಿಯ ಒಂದು ವಂಚನೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಆಗಿದೆ. ಹಾ ಕಿರಣ್, ಇದೀಗ ಯುವತಿ ಗೆಳತಿ ಇದ್ದಾಳಲ್ಲ, ಆಕೆ ಮಾಡಿರುವಂತ ಕಂಪ್ಲೇಂಟ್ ನಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯ ಒಂದಾಯ್ತು, ಮತ್ತೆ ಆ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದಾಗೆ ದೈಹಿಕವಾಗಿನೂ ಕೂಡ ಆತ ಹಲ್ಲೆಯನ್ನ ಮಾಡ್ತಾ ಇದ್ದಾನೆ. ಏನೇನ್ ಕಂಪ್ಲೇಂಟ್ ನಲ್ಲಿ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಿರಣ್? ಚೈತ್ರ, ಸಿಕ್ಕಿರುವಂಥದ್ದು ಮುಖ್ಯವಾಗಿ ಆಕೆ ಇಲ್ಲಿ ವಿಡಿಯೋ ಏನಿದೆ, ವಿಡಿಯೋ ಅದು ಬಹುಶಃ ಇರುವಂಥದ್ದು ಅದರ ಮಾಜಿ ಪತ್ನಿಯ ವಿರುದ್ಧ ಏನು ಆ ಒಂದು ಗಲಾಟೆ ವಿಚಾರದಲ್ಲಿ, ಅಂದರೆ ಜೊತೆ ಸಂಬಂಧ ಇದ್ದಾಗ ಕೂಡ ಬೇರೆಯವ್ರ ಜೊತೆ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದು ಸಂಬಂಧಪಟ್ಟಂಥ ಅವರಿಬ್ಬರ ನಡುವೆ ಇದ್ದಂಥ ಒಂದು ಘರ್ಷಣೆ, ಅದೊಂದು ವಿಡಿಯೋವನ್ನು ಮಾಡ್ಕೊಂಡಿರೋದು ಈಗಷ್ಟೇ ಒಂದು ಹೊರಗಡೆ ಬಂದಿರುವಂಥದ್ದು. ಇದು ಮತ್ತೊಂದು ಈಗ ಕಂಪ್ಲೇಂಟ್ ಆತನ ಮೇಲೆ ಮತ್ತೊಂದು ಬೇರೆ ಒಂದು ಪ್ರಕರಣ ಕೂಡ ದಾಖಲಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. 6 ಫೆಬ್ರವರಿ, ಕಳೆದ ಫೆಬ್ರವರಿಯಲ್ಲೂ ಕೂಡ ಆತನ ಮನೆ ಮುಂದೆ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ನೈಬರ್ ಅವ್ರ ಜೊತೆನೂ ಕೂಡ ಜಗಳಾಡಿ ಆತ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಈತ ಸಾಕಷ್ಟು ಅಂದರೆ ಈಗ ಒಂದು ಕಡೆ ಬೆಂಗಳೂರಲ್ಲಿದ್ದರೂ ಕೂಡ ಸಾಕಷ್ಟು ಆತ ಹೈದರಾಬಾದ್ನಲ್ಲಿ ಭಾಳಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿಕೊಂಡು ಅಲ್ಲಿದ್ದಾನೆ, ಇಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ಇಲ್ಲಿ ಇರುವಂಥದ್ದು ಈಗ ಇನ್ನೂ ಕೂಡ ಸಾಕಷ್ಟು ಬೇರೆ ಬೇರೆಯವ್ರಿಗೆ ಈತನ ವಂಚನೆಗೆ ಒಳಗಾದವರು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದನ್ನು ಕೂಡ ಈಗ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಎಸ್ ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.